ಕಿಚ್ಚ ಸುದೀಪ್. ಇವರು ಆಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರ್ 50ಕ್ಕೂ ಹೆಚ್ಚು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಆದ್ರೆ ಇವರು ಡೈರೆಕ್ಟ್ ಮಾಡಿರೋ ಸಿನಿಮಾಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ಮಾತಾಡೋಣ. ನಂಬರ್ 1, ಮೈ ಆಟೋಗ್ರಾಫ್. ಇದು 2006ರಲ್ಲಿ ರಿಲೀಸ್ ಆದ ಸಿನಿಮಾ. ಈ ಸಿನಿಮಾ ಮೊದಲು ಬಂದಿದ್ದು ತಮಿಳ್ ಭಾಷೆಯಲ್ಲಿ 2004ರಲ್ಲಿ. ನಂತರ ಇದು ತೆಲುಗು ಭಾಷೆಗೆ ರಿಮೇಕ್ ಆಗಿದೆ. ನಂತರ ಸುದೀಪ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿದ್ರು. ಬಾಕ್ಸ್ ಆಫೀಸ್ ಅಲ್ಲಿ ಬ್ಲಾಕ್ ಬಾಸ್ಟರ್ ಸಿನಿಮಾ ಆಗಿ ಉಳ್ಕೊಳ್ತು. ಮತ್ತೆ ಸಿನಿಮಾಗೆ ಒಳ್ಳೆ ಪ್ರಶಂಸೆ ಸಿಕ್ತು. 175 ದಿನ ಥಿಯೇಟರ್ ಅಲ್ಲಿ ಕಂಪ್ಲೀಟ್ ಮಾಡ್ತು. ನಂಬರ್ 2, ಶಾಂತಿ ನಿವಾಸ. 2007ರಲ್ಲಿ ರಿಲೀಸ್ ಆದ ಸಿನಿಮಾ. ಇದು 1972ರಲ್ಲಿ ರಿಲೀಸ್ ಆದ ಬಾವರ್ಚಿ ಸಿನಿಮಾದ ರೀಮೇಕ್. ಅಲ್ಲಿ ಈ ಸಿನಿಮಾ ಹಿಟ್ ಆಗಿತ್ತು. ಆದರೆ ಶಾಂತಿ ನಿವಾಸ ಸಿನಿಮಾ ಬಾಕ್ಸ್ ಆಫೀಸ್ ಅಲ್ಲಿ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಲಿಲ್ಲ. ನಂಬರ್ 3, ವೀರ ಮದಕರಿ. 2009ರಲ್ಲಿ ರಿಲೀಸ್ ಆದ ಸಿನಿಮಾ. ಇದು 2006ರಲ್ಲಿ ರಾಜಮೌಳಿ ಅವರು ಡೈರೆಕ್ಟ್ ಮಾಡಿರೋ ವಿಕ್ರಮಾರ್ಕುಡು ಸಿನಿಮಾದ ರೀಮೇಕ್. ಅಲ್ಲಿ ಕೂಡ ಇದು ಬ್ಲಾಕ್ ಬಸ್ಟರ್. ಕನ್ನಡದಲ್ಲಿ 2009ನೇ ವರ್ಷದಲ್ಲಿ ಸೆಕೆಂಡ್ ಹೈಯೆಸ್ಟ್ ಗ್ರಾಸಿಂಗ್ ಕನ್ನಡ ಮೂವಿಯಾಗಿ ಉಳ್ಕೊಳ್ತು. ಈ ಸಿನಿಮಾದಲ್ಲಿ ಸುದೀಪ್ ಅವರು ಡಬಲ್ ರೋಲ್ ಮಾಡಿ ಡೈರೆಕ್ಟ್ ಕೂಡ ಮಾಡಿದ್ದಾರೆ. ಕನ್ನಡದಲ್ಲಿ ಕೂಡ ಈ ಸಿನಿಮಾ ಬ್ಲಾಕ್ ಬಾಸ್ಟರ್. ನಂಬರ್ 4, ಜಸ್ಟ್ ಮಾತಲ್ಲಿ. ಈ ಸಿನಿಮಾ ರೀಮೇಕ್ ಅಲ್ಲ, 2010ರಲ್ಲಿ ರಿಲೀಸ್ ಆಗಿತ್ತು. ಬಾಕ್ಸ್ ಆಫೀಸ್ ಅಲ್ಲಿ ಅಂತ ಸದ್ದು ಮಾಡದೇ ಇದ್ರೂ ಕಥೆಯ ಪ್ಲಾಟ್, ಮ್ಯೂಸಿಕ್ ಅಂಡ್ ಆ ಕಾನ್ವರ್ಸೇಷನ್ಸ್ ಎಲ್ಲಾನು ತುಂಬಾ ಚೆನ್ನಾಗಿದಾವೆ. ಕೆಲವೊಂದು ಸಿನಿಮಾಗಳೇ ಹಾಗೆ ರಿಲೀಸ್ ಆದ ಟೈಮಲ್ಲಿ ಬಾಕ್ಸ್ ಆಫೀಸ್ ಅಲ್ಲಿ ಒಳ್ಳೆ ಕಲೆಕ್ಷನ್ ಮಾಡಿರಲ್ಲ. ಸ್ವಲ್ಪ ದಿನ ಆದ್ಮೇಲೆ ಆ ಸಿನಿಮಾ ಇಷ್ಟ ಆಗ್ತಾ ಹೋಗುತ್ತೆ. ಆ ಲೀಸ್ಟ್ಗೆ ಈ ಸಿನಿಮಾನು ಕೂಡ ಸೇರಿಸ್ಬೋದು. ಒಳ್ಳೆ ಫೀಲ್ ಗುಡ್ ಸಿನಿಮಾ. ನಂಬರ್ 5, ಕೆಂಪೇಗೌಡ. ಇದು 2011ರಲ್ಲಿ ರಿಲೀಸ್ ಆದ ಸಿನಿಮಾ. ಈ ಸಿನಿಮಾ 2010ರ ತಮಿಳ್ನ ಸಿಂಗ ಮೂವಿ ರೀಮೇಕ್. ಈ ಸಿನಿಮಾದಲ್ಲಿರೋ ಸುದೀಪ್ ಅವರ ಪರ್ಫಾರ್ಮೆನ್ಸ್ ಮತ್ತೆ ಲುಕ್ಸ್, ಅವರ ಇಮೇಜ್, ಕೆರಿಯರ್ನ ನೆಕ್ಸ್ಟ್ ಫೇಸ್ಗೆ ಹೋಗೋದಕ್ಕೆ ಈ ಸಿನಿಮಾ ತುಂಬಾ ಹೆಲ್ಪ್ ಮಾಡಿದೆ ಅಂತ ಅನ್ಸುತ್ತೆ. ಆಲ್ರೆಡಿ ವೀರ ಮದಕರಿ ಸಿನಿಮಾದಲ್ಲಿ ಪೊಲೀಸ್ ಪಾತ್ರದಲ್ಲಿ ಹಿಟ್ ಆಗಿದ್ರು. ಇಲ್ಲಿ ಅದು ಕಂಟಿನ್ಯೂ ಆಯ್ತು ಅಂಡ್ ಈ ಸಿನಿಮಾ ಕೂಡ ಬಾಕ್ಸ್ ಆಫೀಸ್ ಅಲ್ಲಿ ಹಿಟ್ ಆಗಿ ಉಳ್ಕೊಳ್ತು. ஓங்கி அடிச்சா 1.5 டன் வெயிட்ரா. ಸುದೀಪ್ ಸರ್, ಸೇಮ್ ಡೈಲಾಗ್. ಶಾ ಪಂಚಾಯತ್ತಿ ಬಿಟ್ಟ ಅಂತಂದ್ರೆ 1 ಟನ್ ಕಳಲೆ. ಅಂಡ್ ದ ಲಾಸ್ಟ್ ಒನ್, ಮಾಣಿಕ್ಯ. ಈ ಸಿನಿಮಾ 2013ರಲ್ಲಿ ರಿಲೀಸ್ ಆದ ಮಿರ್ಚಿ ಸಿನಿಮಾದ ರೀಮೇಕ್. ಇದು ಅಲ್ಲಿ ಕೂಡ ಸೂಪರ್ ಹಿಟ್ ಆಗಿದೆ. ಇನ್ನು ಕನ್ನಡದಲ್ಲಿ ಈ ಸಿನಿಮಾದ ರಿಸಲ್ಟ್ ನಿಮಗೆ ಗೊತ್ತಿದೆ. ರವಿಚಂದ್ರನ್ ಮತ್ತು ಇವರ ಕಾಂಬಿನೇಷನ್ ಜನಕ್ಕೆ ತುಂಬಾ ಇಷ್ಟ ಆಗೋಯ್ತು. ಇದಾದ್ಮೇಲೆ ಹೆಬ್ಬುಲಿ ಸಿನಿಮಾದಲ್ಲಿ ಜೊತೆಗೆ ಮಾಡಿದ್ರು ಅಷ್ಟು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಲಿಲ್ಲ ಅಂತ ಅನಿಸ್ತು. ಹೀಗೆ ಸುದೀಪ್ ಅವರು ಡೈರೆಕ್ಟ್ ಮಾಡಿರೋ 6 ಸಿನಿಮಾದಲ್ಲಿ 5 ಸಿನಿಮಾ ರೀಮೇಕ್ ಮಾಡಿದ್ದಾರೆ, 1 ಸಿನಿಮಾ ಸ್ವಮೇಕ್. ಅಂಡ್ ಆ ಸಿನಿಮಾದ ಕ್ಲಿಪ್ಸ್, ಮ್ಯೂಸಿಕ್ ಈಗಲೂ ರೀಲ್ಸ್ ಅಲ್ಲಿ ಫೇಮಸ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಕಿಚ್ಚ 48ನ ಇವರೇ ಡೈರೆಕ್ಟ್ ಮಾಡ್ತಾರೆ, KRJ ಅವರು ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋ ಸುದ್ದಿ ಇದೆ. ಈಗ ಬಿಲ್ಲರಂಗ ಭಾಷಾ ಸಿನಿಮಾದ ಶೂಟಿಂಗ್ ಅಲ್ಲಿ ಸುದೀಪ್ ಅವರು ಬ್ಯುಸಿ ಇದ್ದಾರೆ. ಇದಿಷ್ಟು ಇವತ್ತಿನ ವಿಡಿಯೋ. ಚಾನಲ್ಗೆ ವಿಸಿಟ್ ಮಾಡಿ, ಬೇರೆ ಕಂಟೆಂಟ್ನ ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.